ಎಲ್ಲ ಆಗೋಗ್ಬಿಟ್ಟಿದೆಪ್ಪ. ನಾವೇನು ಮಾಡೋಕ್ಕಾಗತ್ತೆ? ನಾವೇನು ಮಾಡೋಕ್ಕಾಗಲ್ಲ. ಈಗ ಮುಂಚೆ ಬಂದರೆ ಏನೋ ಮಾಡ್ಬೋದಿತ್ತು. ಈಗ ಹೌದು, ಈ ಕೋರ್ಟ್ ಇರೋದ್ರಿಂದ ನಾವೇನೋ ಮಾಡೋಕ್ಕಾಗಲ್ಲ. ಕೋರ್ಟ್ಗೆ ಹೋಗಿ ಕೋರ್ಟ್ ಮುಂದೆ ನಿಂತ್ಕೊಂಡು ಹೇಳಪ್ಪ ಅಂತ ಉತ್ತರ ಕೊಡೋ ಮಾನ್ಯ ಗೌರವಾನ್ವಿತ ಸುಳ್ಳು ಚಾರ್ಜ್ ಶೀಟು, ಸುಳ್ಳು FIR ಮಾಡಿ ನ್ಯಾಯಾಲಯಕ್ಕೆ ಅಮಾಯಕರನ್ನ ಅಲಿಸ್ತಿರ್ತಿರಲ್ಲ, ಅವ್ರಿಗಿಂತ ಮಾತುಗಳನ್ನ ಮಾನ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಇನ್ಸ್ಪೆಕ್ಟರ್ಗಳು ಸಾಮಾನ್ಯವಾಗಿ ಸುಳ್ಳು ಕೇಸ್ ಹಾಕ್ಸ್ಕೊಂಡವ್ರಿಗೆ ಹೇಳಿರ್ತೀರ. ಆದರೆ ಸರಿಯಾದ ರೀತಿಲೇ ನಿನ್ನೆ ಉತ್ತರ ಸಿಕ್ಕಿರ್ಬೋದು ನಿಮಗೆಲ್ಲ ಅನ್ಕೋತೀನಿ ನಾನು. ಹಿಂಗ ಹೇಳೋದು ಕೋರ್ಟ್ಗೆ ಡೈರೆಕ್ಟಾಗಿ ಮಾನ್ಯ ನ್ಯಾಯಮೂರ್ತಿಗಳ ಮುಂದೆನೇ ಹೋಗಿ ಕೈ ಮುಗಿದು ನಿಂತ್ಕೊಂಡು ನಿಮ್ಮ ಭ್ರಷ್ಟಾಚಾರ, ಅನಾಚಾರ, ನಿಮ್ಮ ಅರೆಪ್ರಜ್ಞಾವಸ್ಥೆಯಲ್ಲಿ ಮಾಡ್ತಾ ಇರುವಂತಹ ದುಷ್ಕಾರ್ಯಗಳು ಡೈರೆಕ್ಟಾಗಿ ಹೇಳಬೇಕಾ? ತುಂಬ ದಿನ ಇಲ್ಲ, ನಿಮ್ಮಿಂದ ಸಾಕಷ್ಟು ತೊಂದರೆ ಅನುಭವಿಸಿರೋರು, ನೊಂದಿರೋರು ನೇರವಾಗಿ ನ್ಯಾಯಮೂರ್ತಿಗಳ ಮುಂದೆ ಹಾಜರಾಗಿ ನಿಮ್ಮ ದುಷ್ಟ ಮುಖವಾಡನ ಕಳಚೋ ಸಮಯ ತುಂಬ ದೂರ ಇಲ್ಲ. ನಮಸ್ಕಾರ, ಇದು ಡೆಮೋಕ್ರಸಿ ನ್ಯೂಸ್ ಕನ್ನಡ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ. ನಾನು ನಿಮ್ಮ ಪ್ರೀತಿಯ ಹರ್ಷ. ಬಂಧುಗಳೇ, ನಿನ್ನೆ ಮಾನ್ಯ ಬೆಂಗಳೂರು ಹೈಕೋರ್ಟ್ ನಾಗಪ್ರಸನ್ನ ನ್ಯಾಯಮೂರ್ತಿಗಳು ಅವರ ಏಕಸದಸ್ಯ ಪೀಠದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಏನಪ್ಪ ಇನ್ಸಿಡೆಂಟ್ ಅಂದರೆ, ನಮ್ಮ ಸಾಗರ, ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಅನಂತಪುರ ಅನ್ನೋಂಥದ್ರಲ್ಲಿ ಸಹಾಯಕ ಇಂಜಿನಿಯರ್ ಆಗಿರ್ತಾರೆ ಶಾಂತಕುಮಾರ್ ಅನ್ನೋಂಥವ್ರು. ಆ ಅಪ್ಪನಿಗೆ ಎಷ್ಟು ಮಾನಸಿಕ ಹಿಂಸೆ ಆಗಿರ್ಬೋದು ಅನ್ನೋಂಥದ್ದನ್ನ ಈ ಸಂಚಿಕೆ ಮುಖಾಂತರ ತಮಗೆ ತಿಳಿಸ್ತೇನೆ. ಹಾಗೂ ಎಲ್ಲರೂ ಕೂಡ ಏನು ಆಗೋಗ್ಬಿಟ್ಟಿದೆಯಪ್ಪ, ಏನು ಮಾಡೋಕ್ಕಾಗ್ತಿಲ್ಲ ಅಂತ ಯೋಚನೆ ಮಾಡೋಕ್ಕೂ ಮೊದಲು ಈ ಸಂಚಿಕೆನ ಸಂಪೂರ್ಣವಾಗೊಮ್ಮೆ ನೋಡಿ ಮುಂದೆ ಏನು ಮಾಡ್ಬೋದು ನಾವು. ಸಾಮಾನ್ಯವಾಗಿ ನಾನು ಕೂಡ ಎಷ್ಟೋ ಸಂಚಿಕೆಗಳು ಹೇಳಿರ್ತೀನಿ, ಎಲ್ಲಿದೆ ರೀ ನ್ಯಾಯ, ಯಾರಿಗಿದೆ ರೀ ನ್ಯಾಯ ಅನ್ನೋಂಥದ್ದು. ಆದರೆ ನ್ಯಾಯ ಎಲ್ಲರಿಗೂ ಇದೆ, ಆದರೆ ಸತ್ಯಾಸತ್ಯತೆ ನಮ್ಮ ಪರವಾಗಿರಬೇಕು. ನಾವು ತಪ್ಪು ಮಾಡಿಲ್ಲ ಅನ್ನೋ ಅಹಂ ಧೈರ್ಯ ಅನ್ನೋಂಥದ್ದು ನಮ್ಮ ಪರವಾಗಿದ್ದರೆ ಯಾರು ಕೂಡ ಎದುರು ಮಾತೇ ಇಲ್ಲ. ವಿಷಯಕ್ಕೆ ಬರ್ತೀವಿ ಬಂಧುಗಳೇ. ಈ ಶಾಂತಕುಮಾರ್ ಅಂತವರು ನಿನ್ನೆ ಬೆಳಗ್ಗೆಯಿಂದನೂ ಮಧ್ಯಾಹ್ನದವರೆಗೂ ಈ ಕೋರ್ಟ್ನ ಕೇಸ್ಗಳೇನಿರ್ತಾರೆ ಕಲಾಪನ ಮುಗಿಸಿ ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳು ಊಟಕ್ಕೆ ಹೊಡ್ತಾರೆ. ಆ ಸಮಯಕ್ಕೆ ಒಬ್ಬ ಮನುಷ್ಯನ ಎಂಟ್ರಿ ಆಗುತ್ತೆ ಬಂಧುಗಳೇ. ಅವ್ರ ಹೆಸರು ಬಂದು ಶಾಂತಕುಮಾರ್ ಅಂತೇಳಿ. ಹೋಗಿ ಮಾನ್ಯ ಜಡ್ಜ್ ಸಾಹೇಬ್ರ ಮುಂದೆ ಕೈ ಕೊಟ್ಕೊಂಡು ನಿಂತ್ಕೊತಾರೆ. ಅವ್ರು ಹೇಳ್ತಾರೆ, ನನಗೆ ಒಬ್ಬ ಉನ್ನತ ಮಟ್ಟದ ಹಿರಿಯ ಪೊಲೀಸ್ ಅಧಿಕಾರಿಯಿಂದ ತೊಂದರೆ ಆಗ್ತಾ ಇದೆ. ಈ ಜುಲೈ 22ಕ್ಕೆ ತಮ್ಮ ಮುಂದೆ ನನ್ನ ಡೇಟ್ ಇತ್ತು, ನಾನು ಹಾಜರಾಗಿದ್ದೆ. ಆದರೆ ನನಗೆ ಸಾಕಷ್ಟು ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ, ರೋಡಿ ಶೀಟ್ ಹಾಕ್ತೀನಿ ಅಂತ ಹೆದರಿಸ್ತಾ ಇದ್ದಾರೆ, ಗಾಂಜಾ ಮಾರ್ತಿದ್ದೆ ನಾನು ಅಂತದನ್ನ ಕೇಸ್ ಹಾಕಿದ್ದಾರೆ ಅಂತ. ಅಲ್ಲ, ಈ ಮಾನ್ಯ ಈ ಪೊಲೀಸ್ ಅಧಿಕಾರಿಗಳು ಏನಿರ್ತಾರೆ, ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೇನೆ ಅಂತೆಲ್ಲ ಅನ್ಕೋಬಿಡಿ ದಯವಿಟ್ಟು. ಯಾಕಂದರೆ ಕೆಲವು ಉನ್ನತ ಮಟ್ಟದ ಅಧಿಕಾರಿಗಳಿದ್ದಾರೆ, ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ. ನಮ್ಮ ಮಧುಕರ್ ಶೆಟ್ಟಿ ಸಾಹೇಬರು, ಜಯನಗರ ACP ನಾರಾಯಣ ಸ್ವಾಮಿ ಸಾಹೇಬರು, ನಮ್ಮ ಈ ಮುಂಚೆ ಇದ್ರು ಕೆಲವು ಅಧಿಕಾರಿಗಳು, ತುಂಬ ಜನ ಇದ್ದಾರೆ. ಅಂಥವ್ರನ್ನೆಲ್ಲ ಈ ಸಾಲಿಗೆ ಸೇರಿಸಿದ್ರೆ ತಪ್ಪಾಗುತ್ತೆ. ಹಾಗಾಗಿ ಕೆಲವು ಅಧಿಕಾರಿಗಳು ಮಾತ್ರ ಹೇಳ್ತಾ ಇದ್ದೀನಿ. ಕೆಲವೊಂದ್ರಿಗಾಗಲೇ ಇದನ್ನ ಅಪ್ಪಿತಪ್ಪಿ ಅವ್ರು ನೋಡೋದ್ರಿಗೆ ಅರ್ಥ ಆಗಿರುತ್ತೆ, ಇದು ನನಗೆ ಹೇಳ್ತಾ ಇದ್ದಾರೆ ಅಂತೇಳಿ ತಪ್ಪು ಮಾಡ್ಬಿಡ್ತಾರೆ. ಅರೆಪ್ರಜ್ಞಾವಸ್ಥೆಯಲ್ಲಿ ಇದ್ಕೊಂಡು ಅಥವಾ ಲಂಚ ಇಸ್ಕೊಂಡು ಏನೋ ಮಾಡಿಬಿಡ್ತಾರೆ, ಬಿಡು ಏನಾಗುತ್ತೆ ಅಂತೇಳಿ. ಆದರೆ ಅಪ್ಪಿತಪ್ಪಿ ಅವ್ರು ಮಾಡಿರೋ ಈ ಭ್ರಷ್ಟಾಚಾರನ, ಈ ಅನಾಚಾರನ ಪ್ರಶ್ನೆ ಮಾಡಕ್ಕೆ ಹೋಗ್ಬಿಟ್ರೆ ಉಗ್ರ ರೂಪ ತಗೊಳ್ಬಿಡ್ತಾರೆ. ಯಾಕಂದ್ರೆ ಅವ್ರ ಕೈಲಿ ಅಧಿಕಾರ ಇರುತ್ತೆ, ತೊಟ್ಬಿಟ್ಟಿರ್ತಾರೆ ಬಟ್ಟೆನ, ನಾವೇನು ಬೇಕಾದ್ರೂ ಮಾಡ್ಬೋದು ಅನ್ನೋಂಥದ್ದು ಇರುತ್ತೆ. ಅದೇ ರೀತಿ ಪಾಪ ಈ ಶಾಂತಕುಮಾರ್ ಅವ್ರಿಗೆ ಮಾಡಕ್ಕೆ ಹೋಗ್ಬಿಟ್ಟಿದ್ದಾರೆ. ಅಲ್ಲ ರೀ, ಮಾನ್ಯ ಪೊಲೀಸ್ ಅಧಿಕಾರಿಗಳೇ, ಯಾರು ಅವ್ರ ಮೇಲೆ ಕೇಸ್ ಹಾಕಿದ್ರಲ್ಲ, ಆ ಯಪ್ಪ ಸಹಾಯಕ ಇಂಜಿನಿಯರ್ ಅಂತ ರೀ, ಅವ್ರು ಎಲ್ರಿ ಗಾಂಜಾ ಮಾರಕ್ಕೆ ಹೋಗ್ತಾರೆ, ಎಲ್ರಿ ಸಿಗುತ್ತೆ ಅವ್ರಿಗೆ, ಗಾಂಜಾ ಕೇಸ್ ಹಾಕಿದ್ದಾರೆ ಅಂತ ಹೇಳ್ತಾರೆ.
ಏನೋ ಇನ್ನು ಏನೇನು ಮಾಡೋಕೆ ಹೊರಟಿದ್ದಾರೆ. ಯಾಕಂದರೆ ಈ ನಮ್ಮ ಬೆಂಗಳೂರಲ್ಲೇ ಕೆಲವರು ಇದ್ದಾರೆ. ಈ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಒಂದಷ್ಟು ಪೊಲೀಸ್ ಠಾಣೆಗಳಿದ್ದಾವೆ. ಒಂದಷ್ಟು ಅನ್ನೋದಕ್ಕಿಂತನೂ ಕರೆಕ್ಟಾಗಿ ಒಂದು ಅಂತ ಹೇಳ್ಬೋದು. ಯಾಕಂದರೆ ಆ ಸ್ಟೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಈಗಾಗಲೇ ನಿಮ್ಗೆ ಅರ್ಥ ಆಗಿರುತ್ತೆ. ಅನ್ಯಾಯ, ಅನಾಚಾರ, ಭ್ರಷ್ಟಾಚಾರ, ಈ ಕುರುಡು ಕಾಂಚನದ ಆಸೆಗೆ ಬಿದ್ದು ಕುಂದಾಡ್ತಾ ಇದ್ದಾರೆ ಆ ಸ್ಟೇಷನಲ್ಲಿ. ಈ ಅವ್ರುಗಳು ಕೂಡ ಹಾಕ್ಬಿಟ್ಟಿರ್ತಾರೆ ಸುಳ್ಳು ಕೇಸು. ಪ್ರಶ್ನೆ ಮಾಡೋಕೆ ಹೋದ್ರೆ ಬಿಡು ನೋಡೋಣ, ಕೋರ್ಟ್ಗೆ ಹೋಗೋಣ. ಕೊನೆಗಂತ ಮಹಾನ್ ಬಾರು ಏನು ಮಾಡೋಕ್ಕೂ ಹೇಸಲ್ಲ ರೀ. ಕೋರ್ಟಲ್ಲಿ ಚಾರ್ಜ್ ಶೀಟ್ನೇ ತಿತ್ತಾರೆ, ಚಾರ್ಜ್ ಶೀಟ್ನೇ ಕದೀತಾರೆ. ಯಾವ ವಿಚಾರಕ್ಕೆ ಬರ್ತಾ ಇದ್ದೀನಿ ಅಂದರೆ, ಪಾಪ ತಮ್ಮೆಲ್ಲರಿಗೂ ನಾನು ಮಾಹಿತಿ ಕೊಡಲೇಬೇಕು. ನಾನು ಈ ವಿಚಾರವಾಗಿ ನಿಮ್ಮೆಲ್ಲರೂ ತಿಳಿದಿರಲಿ. ಇದು ನನ್ನ ಮೇಲೆ ಯಾವುದೋ ಬಸವನಗುಡಿ ಮಹಿಳಾ ಪೊಲೀಸ್ ಸ್ಟೇಷನ್ ಒಂದು ಕೇಸ್ ಆಯಿತು. ಅಯ್ಯೋ 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 ಅಯ್ಯೋ, ಆ ದೋಷಾರೋಪ ಪಟ್ಟಿ ಚಾರ್ಜ್ ಶೀಟ್ನ ನೋಡ್ಬೇಕ್ರಿ. ಈ 498 ಕೇಸ್ ಬರೆದವನಾಗಲಿ, 498 IPC ಸೆಕ್ಷನ್ನ ಪಾಪ ನಮ್ಮ ಮಹಿಳೆಯರಿಗೆ ಬರೆದ್ರಲ್ಲ ಅವ್ರಿಗೆ ಆಗಲಿ, ಅಥವಾ ಯಾರೇ ಬಂದರೂ ಅದು ಕಂಡಿಡಿಯೋಕ್ಕಾಗದೇ ಇಲ್ವೇನೋ ಆ ಮಟ್ಟಕ್ಕೆ ಮಾಡಿಟ್ಟಿದ್ದಾರೆ ಪಾಪ. ಅದನ್ನು ತಗೊಂಡೋಗಿ ಈಗಾಗಲೇ 2-3 ಸತಿ ಏನೇನೋ ಮಾಡಿದ್ರು. ಮಾನ್ಯ ನಮ್ಮ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಹಾಗೂ ಅಡಿಷನಲ್ CP ಹೆಚ್ಚುವರಿ ಪೊಲೀಸ್ ಆಯುಕ್ತರಿಗೆ ಹಾಗೂ DGP ಸಾಹೇಬ್ರಿಗೂ ಕೂಡ ತಿಳಿಸಿದ್ದೀನಿ. ಆ ಎನ್ಕ್ವೈರಿ ನಡೀತಾ ಇದೆ. ಆದರೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಷ್ಟೇ. ಈಗ ಮಾತಾಡ್ತಿದ್ರೆ ಬಸವನಗುಡಿ ಸ್ಟೇಷನ್ಗೆ ಹೋಗ್ತಾನೆ ಅಂತೆಲ್ಲ ಅನ್ಕೋಬೇಡಿ. ಉದಾಹರಣೆ ಕೊಡ್ತಾ ಇದ್ದೀನಿ. ಯಾವ ಮಟ್ಟಿಗೆ ಇರಬೇಕು ನಮ್ಮ ಜನಗಳು, ಯಾವ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕು, ಏನಾದರೂ ಏನಾಗುತ್ತೆ ಅನ್ನೋಂಥದ್ದನ್ನ ತಿಳ್ಕೊಂಡಿರ್ಬೇಕು ಅನ್ನೋ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ ನಾನು. ಆ ಮನುಷ್ಯ ಶಾಂತಕುಮಾರ್ ಅನ್ನೋರು ಮೊನ್ನೆ ಜಡ್ಜ್ ಸಾಹೇಬ್ರ ಮುಂದೆ ಕೈಕಟ್ಟಿ ನಿಂತು, ಸ್ವಾಮಿ ನನಗೆ ಅನ್ಯಾಯ ಆಗಿದೆ ಸ್ವಾಮಿ, ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ದಾರೆ, ಲಂಚ ಕೇಳ್ತಾ ಇದ್ದಾರೆ, ದುಡ್ಡು ಕೊಡು ಅಂತ ಬೆದರಿಸಿದ್ರು. ನಾನು ಅವ್ರು ಕೇಳಿದ್ನ ಪ್ರತಿಯೊಂದು ರೆಕಾರ್ಡ್ ಮಾಡಿಕೊಂಡು ಲೋಕಾಯುಕ್ತ ಕೊಟ್ಟೆ ಸ್ವಾಮಿ, ಲೋಕಾಯುಕ್ತಕ್ಕೆ ಹೋಗಿ ದೂರು ಕೊಡ್ತೀಯಾ ಅಂತೇಳಿ ಕರೆದು ಹೆದರಿಸ್ತಾ ಇದ್ದಾರೆ. ಗನ್ನಿಟ್ಟು ಎನ್ಕೌಂಟ್ರ್ ಮಾಡ್ತೀನಿ ಅಂತ ಹೇಳ್ತಾರೆ, ರೌಡಿ ಶೀಟರ್ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡ್ಬೇಕು ಸ್ವಾಮಿ ನಾನು ಅಂತೇಳಿ ಜಡ್ ಮುಂದೆ ಅಂಗಲಾಚಿ ಬೇಡ್ಕೊತಾರೆ ಅವರು. ಗೌರವಾನ್ವಿತ ಮಾನ್ಯ ನ್ಯಾಯಮೂರ್ತಿಗಳು ಅವ್ರು ಏನು ಹೇಳ್ತಾರೆ ಪ್ರತಿಯೊಂದು ಆಲಿಸಿ, ನೀವು ಹೇಳಿದ್ದೇ ಸತ್ಯವಾಗಿದ್ದರೆ ಆ ಪೊಲೀಸ್ ಅಧಿಕಾರಿಗೆ ಸೂಕ್ತ ಶಿಕ್ಷೆ ಆಗುತ್ತೆ, ಕ್ರಮ ಆಗುತ್ತೆ. ನೀವು ಏನು ದಾಖಲೆ ಇದೆ ಅದೆಲ್ಲ ಕೋರ್ಟ್ಗೆ ಹಾಜರುಪಡಿಸಿ ಅಂತೇಳಿ ತುಂಬ ಹತ್ರದಲ್ಲೇ ಡೇಟ್ ಕೊಟ್ಟಿದ್ದಾರೆ. ಈ ಮನುಷ್ಯನಿಗೆ ಸಾಮಾನ್ಯವಾಗಿ ಇಂಜಿನಿಯರ್ಗಳು ಮೃದು ಸಹೋದರು ಅನ್ಕೋತೀನಿ ನಾನು. ಆ ಮನುಷ್ಯನಿಗೆ ಇಷ್ಟು ರೋಷಾವೇಶ ಇಲ್ಲಿಂದ ಬಂದಿರುತ್ತೆ. ಪಾಪ ಆ ಮನುಷ್ಯನಿಗೆ ನೆನ್ನೆ ಡೇಟ್ ಇರಲಿಲ್ಲ. ಅವ್ರಿಗೆ 22nd ಏನೋ ಆಗಿತ್ತು ಅನ್ಸುತ್ತೆ. ಏಕಾಏಕಿ ಮೊನ್ನೆ ಜಡ್ಜ್ ಸಾಹೇಬ್ರ ಮುಂದೆ ಹೋಗಿ ಕೈಕಟ್ಟಿ ನಿಂತು ಅವ್ರ ಅಳೋದನ್ನ ತೋಡ್ಕೊತಾ ಇದ್ದಾರೆ ಅಂದರೆ ಇವ್ರುಗಳು ಎಷ್ಟು ಹಿಂಸೆ ಕೊಟ್ಟಿರ್ಬೋದು ಅವ್ರಿಗೆ. ಏನು ನಡೀತಾ ಇದೆ ಪ್ರಪಂಚ? ಈ ಪೊಲೀಸ್ ಅಧಿಕಾರಿಗಳಿಗೆ ಬೈಕೊಬೇಕು ಅಥವಾ ಈ ಭ್ರಷ್ಟ ರಾಜಕಾರಣಿಗಳಿಗೆ ಬೈಕೊಬೇಕು, ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಈ ನಿಷ್ಠಾವಂತ ಅಧಿಕಾರಿಗಳು ಇರ್ತಾರ್ರಿ ಪಾಪ, ಅವ್ರು ಯಾರೋ ಪರಶುರಾಮ್, ಏನ್ರಿ ಅವ್ರ ಕತೆ? ಆ ಕಣ್ಣೀರಿನ ಚಾಪ ಅವರು ಮಿಸ್ಸಸ್ ಏನೋ ಇದ್ದಾರೆ, ತುಂಬ ಗರ್ಭಿಣಿ ಯಾಕೆ, ಅವ್ರ ಶಾಪ ತರ್ತಲೇ ಸುಮ್ಮನಿರುತ್ತ. ಇವ್ರುಗಳು ಕೆಲವೊಂದು ಏನಾಗ್ತಿದೆ ಅಂದರೆ ಇದು ಸತ್ಯನ ಸುಳ್ಳ ಕಂಡರಿಯದೆ ಸುಮ್ಮನಿರ್ಬೇಕಾ ಅಥವಾ ಬೈಗಳಿಬೇಕಾ ಅಥವಾ ಇದು ಕಣ್ಣಾರೆ ಕಾಣೋದಾದ್ರೆ ಹೆಂಗೆ ಅನ್ನೋಂಥದ್ದು ಈವರೆಗೂ ಗೊತ್ತಾಗಿಲ್ಲ ರೀ. ಈ ನಮ್ಮ ಜನಗಳು ಎಚ್ಚೆತ್ಕೊಳ್ಳೋರ್ಗು ಈ ಥರ ನಡೀತಾನೆ ಇರುತ್ತೆ. ಈಗ ಹೆಂಗಾಗಿದೆ ಅಂದರೆ ಪ್ರಜಾಪ್ರಭುತ್ವ ಅನ್ನೋಂಥದ್ದು ಜನರಿಂದ ಜನರಿಗಾಗಿ, ಜನರಿಗೋಸ್ಕರ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಅನ್ನೋದಕ್ಕಿಂತನೂ ಡೆಮೋಕ್ರಸಿ ಅಂದರೆ ಖಾನಾ ಪೀನಾ ಅವ್ರ ಮಖಾನ್ ಅಷ್ಟೇನಾ? ನಾಳೆ ದಿವಸ ನಿಮ್ಮ ಯಾರಿಗೂ ಈ ಥರ ತೊಂದರೆ ಬರೋದೇ ಇಲ್ವಾ? ತಾವ್ಯಾರು ಅನ್ಯಾಯಕ್ಕೊಳಗಾಗೋದೇ ಇಲ್ವಾ? ಯೋಚನೆ ಮಾಡಿ ಬಂಧುಗಳೇ. ಎಲ್ಲರಿಗೂ ಟೈಮ್ ಅನ್ನೋದು ಬರುತ್ತೆ, ಎಲ್ಲರಿಗೂ ಕಷ್ಟ ಸುಖ ಅನ್ನೋದು ಇರುತ್ತೆ. ಎಚ್ಚರಿಕೆಯಿಂದ ಇರಿ. ಮತ್ತು ನಿಮ್ಮ ಸುತ್ತಮುತ್ತಲ ಇರೋರ್ಗು ಎಚ್ಚರಿಕೆಯಿಂದ ಇರಕ್ಕೆ ತಿಳಿಸಿ. ಅಕಸ್ಮಾತಾಗಿ ಏನೋ ಆಗೋಗ್ಬಿಡುತ್ತೆ, ಯಾವುದೊಂದು ಕೇಸ್ ಆಗಲಿ ಅಥವಾ ಮತ್ತೊಂದು ಏನೋ ಪೊಲೀಸ್ ಸ್ಟೇಷನ್ ಹತ್ತೋ ಅಂಥದ್ದು ಅಥವಾ ಕೋರ್ಟ್ ಮೆಟ್ಲು ಹತ್ತೋ ಅಂಥದ್ದು ಏನಾರೋ ಒಂದು ಅಕಸ್ಮಾತಾಗಿ ಆಗೋಗುತ್ತೆ. ಯಾರು ಬೇಕು ಅಂತೇಳಿ ಆ ಕೆಲಸ ಮಾಡಲ್ಲ. ಆ ಕಾರಣಕ್ಕೆ ಪ್ರತಿಯೊಂದೂ ಈ ನನ್ನ ಕೇಳಬೇಕು ಅನ್ನೋಂತಾದರೆ ಪ್ರತಿಯೊಬ್ಬರಿಗೂ ಲಾ ಅನ್ನೋದು ಗೊತ್ತಿರಬೇಕು. ಪ್ರತಿಯೊಬ್ಬರಿಗೂ ಏನಾದರೂ ಏನಾಗುತ್ತೆ, ಅವ್ರು ಏನು ಹೇಳಿದ್ರೆ ಮುಂದೆ ನಾವೇನು ಮಾಡಬೇಕು ಅನ್ನೋಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದ್ರೆ ಎಲ್ಲೂ ಕೂಡ ಭ್ರಷ್ಟಾಧಿಕಾರಿಗಳು ಇರಲ್ಲ, ಎಲ್ಲೂ ಕೂಡ ಲಂಚಾವತಾರ ನಡೆಯಲ್ಲ. ಗಮನದಲ್ಲಿಟ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಎಚ್ಚರಿಕೆಯಿಂದ ಇರಿ. ಹಾಗೆ
ನ್ಯಾಯ ಯಾವತ್ತಿದ್ರೂ ನ್ಯಾಯನೇ, ಸುಳ್ಳು ಯಾವತ್ತಿದ್ರು ಸುಳ್ಳೆ. ಈ ಮಾತನ್ನ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಶಾಂತಕುಮಾರ್ ಅವ್ರಿಗೆ ಒಳ್ಳೇದಾಗಲಿ, ಸತ್ಯಾಸತ್ಯತೆ ಅವರು ಬಹಿರಂಗ ಪಡಿಸ್ಲಿ. ಆ ಭ್ರಷ್ಟ ಅಧಿಕಾರಿಗಳು ಯಾರಿದ್ದಾರೆ, ಈ ಅಮಾಯಕರ ಜನರ ಜೀವ ಯಾಕೆ ತಿಂತಾ ಇದ್ದಾರೆ, ಅವ್ರಿಗೆ ಸೂಕ್ತ ಕ್ರಮ ಆಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಬಂಧುಗಳೇ.